ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟ ಹೆಚ್ಚಿಸುವ ಸಲುವಾಗಿ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಂಪರಗಿ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ರೈತ ಮುಖಂಡ ಅರವಿಂದ್ ಕುಲಕರ್ಣಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದಂತ ಅವರು ಆಲಮಟ್ಟಿ ಜಲಾಶಯವನ್ನ ನೀರಿನ ಮಟ್ಟವನ್ನ 520ಕ್ಕೆ ಹೆಚ್ಚಿಸಬೇಕು. ಈ ಯೋಜನೆಗೆ ಅನುದಾನವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಜೂನ್ 30ರಂದು ನಿಡಗುಂದಿ ಬಸ್ ನಿಲ್ದಾಣದ ಎದುರು ಪ್ರತಿಭಟನೆಯನ್ನು ನಡೆಸೋದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ಹನುಮಂತರಾಯ ಗುಣಕಿ, ಮಲ್ಲಿಕಾರ್ಜುನ್ ಗುಂಡಣ್ಣವರ್, ಬಸಣ್ಣ ಹಾದಿಮನಿ, ಜೋಳಪ್ಪ ಜಮಖಂಡಿ ಹಾಗೂ ಸುಜಾತ ಸೇರಿದಂತೆ ಇನ್ನಿತರು ಕೂಡ ಇದ್ದರು. ನಿಲ್ಲಿಸಿದ್ರೆ ಸುಮಾರು 25 ಲಕ್ಷ ಹೆಕ್ಟರ್ ಪ್ರದೇಶ ನಮಗೆ ನೀರಾವರಿ ಆಗ್ತದೆ. ಇಷ್ಟ ಆಯ್ತು ನಮ್ಮ ರೈತರಿಗೆ ದೊಡ್ಡ ಅನುಕೂಲ. ಯಾವ ರೈತರು ಕೂಡ ಸಾಲಗಾರ ಆಗುವುದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಸಂಗ ಕೂಡ ಎದುರಾಗಂಗಿಲ್ಲ. ಮತ್ತು ತ್ಯಾಗ ಮಾಡಿದ್ರೆ ನೀರು ಕೊಡಲಿಲ್ಲ ಅಂತಂದ್ರೆ ಅಣೆಕಟ್ಟು ನಿರ್ಮಾಣ ಮಾಡಿದ ಉದ್ದೇಶ ಏನು? ಎಷ್ಟೆಲ್ಲ ತ್ಯಾಗ ಹಾಳು ಮಾಡ್ಕೊಂಡವ್ರು ನಾವು. ಮತ್ತು ಹಂಗಂತ ಅವಶ್ಯಕತೆ ಕಟ್ಟೋದು ಅವಶ್ಯಕತೆ ಇರಲಿಲ್ಲ. ನಮ್ಗೆ ನೀರು ಕೊಡಲಿಲ್ಲ ಅಂತಂದ್ರೆ ಹಂತಗಳು ನೆಪ ಹೇಳ್ತಾರೆ. ಹಂತಗಳು ಯಾರಿಗೆ ಕೇಳಿ ಮಾಡಿದ್ರಿ ನೀವು? ಅವಾಗ ದೊಡ್ಡದಾಗಿ ಭಾಷಣ ಬಿಗುದು ಇಲ್ಲ. ಆಲಮಟ್ಟಿ ಅಣೆಕಟ್ಟು ನಿರ್ಮಾಣ ಆದ್ರೆ ಇಡೀ ವಿಜಯಪುರ ಜಿಲ್ಲೆ, ಅವಾಗ ಅಖಂಡ ಜಿಲ್ಲೆ ಇತ್ತು. 2000ರಲ್ಲಿ ಬೈಪರ್ಕೇಟ್ ಆಗಿ ಬಾಗಲಕೋಟೆ ಜಿಲ್ಲೆ ಪ್ರತ್ಯೇಕ ಆಯಿತು. ನಿಮ್ಮ ಸಮಗ್ರ ನೀರು ಕೊಡ್ತೇವೆ, ಪ್ರತಿಯೊಂದು ಜಮೀನುಗಳಿಗೆ FIC ಮಾಡಿ ಹೊಲಗಾಲುವೆ, ವಿತರಣಾ ಕಾಲುವೆ ಇವೆಲ್ಲವನ್ನು ಮಾಡಿ ನಿಮ್ಮ ನೀರನ್ನು ತಲುಪಿಸುತ್ತೆ ಹೇಳಿ. ಎಲ್ಲಿದ್ರಿ ನೀರು? ಸರ್ಕಾರದ ಲಕ್ಷಾಂತರ ಕೋಟಿ ಹಣ ಹಾನಿ ಮಾಡಿ ಕಾಲುವೆಗಳನ್ನು ನಿರ್ಮಿಸಿದ್ರು. ಸುದ್ದು ಕೇವಲ ಕಾಟಾಚಾರಕ್ಕೆ ಕಾಲುವೆ ನಿರ್ಮಿಸಿದಂಗೆ ಅವೆಲ್ಲ ಹಾಳಾಗೋಗಿದ್ದಾವೆ. ಕಳಪೆ ಕಾಮಗಾರಿ. ಈ ಕೆಲವೊಂದು ಭಾಗದಲ್ಲಿ ಪೈಪ್ಗಳನ್ನು ಮಾಡಿದ್ದೀವಿ ಜಮೀನುಗಳಲ್ಲಿ, ಅದಕ್ಕೂ ಕೂಡ ಒಂದು ತೊಟ್ಟು ನೀರು ಬಿಟ್ಟಿದೆ. ಮತ್ತು ಇವೆಲ್ಲ ಎದಕ್ಕೆ? ಸುಮ್ಮನೆ ಕಾಟಾಚಾರಕ್ಕೋ ಅಥವಾ ಜನಕ್ಕೆ ಮೂಗಿ ತುಪ್ಪ ಹೊಲಿಸ್ಬೇಕು? ಈ ಒಂದು ಯೋಜನೆ ನೆಪದಲ್ಲಿ ನೀವು ಕೊಳ್ಳೆ ಹೊಡೆಯುವಂಥದ್ದು ತಂತ್ರಗಾರಿಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಇದೆಲ್ಲ ಬಿಡ್ರಿ. ರೈತ ಕುಲ ಉಳಿದ್ರೆ ನೀವು ಬದುಕಲಿಕ್ಕೆ ಸಾಧ್ಯ. ಅದು ರೈತರಿಗೆ ಬೇಕಾಗಿರೋದು ಮೂಲ ನೀರು ಬೇಕು, ವಿದ್ಯುತ್ ಬೇಕು, ಬೀಜ, ಗೊಬ್ಬರ. ಇಷ್ಟೆಲ್ಲ ಆದಂಥ ರೈತರು ಬೆಳೆದಂಥ ಎಲ್ಲ ಬೆಳೆಗೂ ಆಯಾ ಕಾಲಕ್ಕೆ ಅನುಗುಣವಾಗಿ ಯೋಗ್ಯ ದರ, ಬೆಂಬಲ ಬೆಲೆ, ವೈಜ್ಞಾನಿಕ ಬೆಲೆ ಕೊಟ್ಟರು ಸಾಕು. ಈ ದೇಶದಲ್ಲಿ ರೈತ ಯಾವೊಬ್ಬನು ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ. ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದ್ರು ಸಹಿತ ಮೌನ ವಹಿಸ್ತಾ ಇದ್ದಾರೆ. 15 ವರ್ಷ ಆದರೂ ಕೂಡ ಎಲ್ಲ ಪಕ್ಷದ ಸರ್ಕಾರಗಳು ಆಡಳಿತ ಮಾಡೋಗಿದ್ದಾವೆ ರಾಜ್ಯದಲ್ಲಿ. ಯಾರು ಇದ್ರ ಬಗ್ಗೆ ಗಂಭೀರವಾಗಿ ಗಣನೆ ತೆಗೆದುಕೊಂಡಿಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.